ಏನ್ ಮಾಡೋದು ಸ್ವಾಮಿ. ಸೊ ಔಟ್ ಆಫ್ ಸ್ಟೋರೇಜ್ ಅಂತ ಇಲ್ಲಿ ತೋರಿಸ್ತಾ ಇದೆ. ಪ್ರತಿಯೊಬ್ರು ಜಿಮೇಲ್ ಐಡಿ ಏನಾದ್ರು ನಿಮ್ಗೆ ಏನಾದ್ರು ಸ್ಟೋರೇಜ್ 15 GB ಮಾತ್ರ ಫ್ರೀ ಇರುತ್ತೆ. 15 GB ಗಿಂತ ಜಾಸ್ತಿ ಏನಾದ್ರು ಎಕ್ಸ್ಟ್ರಾ ಯೂಸ್ ಮಾಡ್ಕೋಬೇಕು ಅಂತಂದ್ರೆ ಆ ಗೂಗಲ್ ಡ್ರೈವ್ ಅಲ್ಲಿ ನೀವು ಅಮೌಂಟ್ ಇಷ್ಟು ಅಂತ ನೀವು ಪೇ ಮಾಡೋದಿರುತ್ತೆ. ಸೊ ಒಬ್ಬೊಬ್ರಿಗೆ ಒಂದೊಂದರ ಇರುತ್ತೆ. ಸೊ ನನಗೆ 3 monthsಗೆ 15 rupees ಅಂತ ಇದೆ. ನನಗೆ ಅವಶ್ಯಕತೆ ಇಲ್ಲ, ನಾನು ಪೇ ಮಾಡೋದಕ್ಕೂ ರೆಡಿ ಇಲ್ಲ. ಫಸ್ಟ್ ಆಫ್ ಆಲ್ ನನ್ನ ಮೊಬೈಲ್ ಅಲ್ಲಿ 250 GB ಸ್ಟೋರೇಜ್ ಇದೆ. ಸೊ ಆಗಿರ್ಬೇಕಾದ್ರೆ ಯಾಕೆ ನನ್ನ ಮಂತ್ಲಿ ಇಲ್ಲಿ 15 rupees ಎಕ್ಸ್ಟ್ರಾ ಪೇ ಮಾಡಬೇಕು? ಸೊ ನಿಮ್ಗೂ ಈ ರೀತಿಯಾದಂತಹ ಪ್ರಾಬ್ಲಮ್ ಏನಾದ್ರು ನೀವು ಫೇಸ್ ಮಾಡ್ತಿದ್ರೆ ಸೊ ಅದಕ್ಕೆ ಸೊಲ್ಯೂಷನ್ ನಾನು ಕೊಡ್ತೀನಿ. ಅಂಡ್ ಅದಕ್ಕಿಂತ ಮುಂಚೆ ನೀವೇನೋ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಐಡಿನೂ ಸಹ ಇದೆ, ಫಾಲೋ ಮಾಡಿ. ಸೊ ಮೊದಲಿಗೆ ಏನ್ ಮಾಡಬೇಕು ಅಂತಂದ್ರೆ ನಿಮ್ಮ ಮೊಬೈಲ್ ಅಲ್ಲಿ ಫೋಟೋಸ್ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮ್ಗೆ ರೈಟ್ ಸೈಡ್ ಅಲ್ಲಿ ಹೀಗೆ ಕ್ಲಿಕ್ ಮಾಡಿ ಸ್ವಲ್ಪ ಸ್ಕ್ರಾಲ್ ಮಾಡಿದ್ರೆ ಫೋಟೋ ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಇದನ್ನ ಕ್ಲಿಕ್ ಮಾಡಿ. ಬ್ಯಾಕಪ್ ಅಕೌಂಟ್ ಸ್ಟೋರೇಜ್ ಈಸ್ ಫುಲ್. ಸೊ ಇದನ್ನ ಕ್ಲಿಕ್ ಮಾಡಿ, ಈ ಬ್ಯಾಕಪ್ ಇದೆಯಲ್ವಾ ಇದನ್ನ ಆಫ್ ಮಾಡಿ. ಓಕೆ, ಈಗ ಆಫ್ ಮಾಡಿದ ನಂತರ ಏನ್ ಮಾಡ್ಬೇಕು ಅಂತಂದ್ರೆ ನಿಮ್ಮ ಗೂಗಲ್ ಡ್ರೈವ್ ಅಲ್ಲಿ ಅವಶ್ಯಕತೆ ಇಲ್ದಿರುವಂತ ಫೋಟೋಸ್ ಎಲ್ಲ ಯಾವುದೇ ಸ್ಟೋರ್ ಆಗಿದೆಯೋ ಅದನ್ನೆಲ್ಲ ನೀವು ಡಿಲೀಟ್ ಮಾಡಿ. ಸೊ ಮತ್ತೆ ಇಲ್ಲಿ ನಾವು ಜಿಮೇಲ್ ಹತ್ರ ಬಂದ್ರೆ ಕ್ಲೀನ್ ಅಪ್ ಸ್ಪೇಸ್ ಅಂತ ಇದೆ ನೋಡಿ, ಇದನ್ನ ಕ್ಲಿಕ್ ಮಾಡಿ. ಇಲ್ಲಿ ಲಾರ್ಜ್ ಫೋಟೋಸ್ ಅಂಡ್ ವಿಡಿಯೋಸ್ ಅಂತ ಇದೆ, ಇದನ್ನ ಕ್ಲಿಕ್ ಮಾಡಿ. ಸೊ ನಾನಿಲ್ಲಿ ಕೆಲವೊಂದಷ್ಟು ಫೋಟೋಸ್ ಮತ್ತೆ ವಿಡಿಯೋಸ್ ನ ಡಿಲೀಟ್ ಮಾಡ್ತೀನಿ. ಸೊ ನೀವು ಇಲ್ಲಿ ನೋಡಬಹುದು 2.2 GB. ಸೊ ನಾನು ಒಂದು 33 ಐಟಮ್ಸ್ ಸೆಲೆಕ್ಟ್ ಮಾಡಿದ್ದೀನಿ. 2 GB ಅಷ್ಟು ಡಿಲೀಟ್ ಮಾಡ್ತಾ ಇದೀನಿ ಈಗ. ಮೂವ್ ಟು ಟ್ರಾಶ್. ಓಕೆ, ಡನ್. ಸೊ ಈಗ ಸ್ಪೇಸ್ 2 GB ಅಷ್ಟು ಖಾಲಿ ಆಗಿದೆ. ಅಂಡ್ ಮತ್ತೆ ಹೋಮ್ ಪೇಜ್ ಬಂದ್ಬಿಟ್ಟು ರಿಫ್ರೆಶ್ ಮಾಡೋ ನೋಡಿ, ಈಗ ನೋಟಿಫಿಕೇಶನ್ ವಿಸಿಬಲ್ ಇಲ್ಲ. ಇನ್ಮೇಲೆ ಮೊಬೈಲ್ ಅಲ್ಲಿ ಇರುವಂತಹ ಯಾವುದೇ ಒಂದು ಫೋಟೋಸು ಡ್ರೈವ್ಗೆ ಸೇವ್ ಆಗೋದಿಲ್ಲ. ಸೊ ಆ ಪರ್ಪಸ್ ಇಂದಲೇ ಬ್ಯಾಕಪ್ ನ ನಾವು ಎನೇಬಲ್ ಮಾಡಿರೋದು. ಸೊ ನೀವೇನಾದ್ರು ಬ್ಯಾಕಪ್ ಎನೇಬಲ್ ಮಾಡಿದ್ರೆ ಸೇಮ್ ಇಶ್ಯೂಸ್ ಬರುತ್ತೆ. ಸೊ ಬ್ಯಾಕಪ್ ನ ಎನೇಬಲ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ಸೊ ನಿಮ್ಗೆ ಇನ್ನೂ ಏನಾದ್ರು ಡೌಟ್ ಇತ್ತು ಅಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ತುಂಬಾ ಯೂಸ್ಫುಲ್ ಆಗಿದೆ ಅನ್ನೋದಾದ್ರೆ ವಿಡಿಯೋನ ಶೇರ್ ಮಾಡಿ ಅಂಡ್ ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.